ರೀ ಏನ್ರಿ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಾಗೆ ಬೇಗ ಕೆಲಸ ಮುಗೀತು ಬಂತು. ಯಾಕ್ರಿ ಏನಾಯ್ತು ಒಂಥರ ಇದ್ದೀರಾ? ಏನಿಲ್ಲ ಮಲ್ಲಿ, ಅದು ಅದಕ್ಕೆ ಬೇರೆ ಮನೇಲಿಲ್ಲ, ಅಣ್ಣ ಬ್ಯುಸಿ ಇದ್ದಾನೆ. ನನಗೆ ಎಮರ್ಜೆನ್ಸಿ ಒಂದು ಸ್ವಲ್ಪ ಅಮೌಂಟ್ ಬೇಕಿತ್ತು, ಅದನ್ನು ಹೇಗೆ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟೇಯಾ? ಅಷ್ಟಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಹೇಳಿ ಎಷ್ಟು ಬೇಕು? ಏನು ಮಲ್ಲಿ ತಮಾಷೆ ಮಾಡ್ತಿದ್ಯಾ? ಏನೋ ಕೇಳಿದ ತಕ್ಷಣ ನೀನೇ ದುಡ್ಡು ಕೊಡೋಳ್ತಾರ. ಊರಿ ನಾನು ಇವಾಗ ಕೊಡೋದು. ಏನು ಹೇಳ್ತಾ ಇದೀಯಾ? ಊರಿ ಅಕ್ಕರು ಹೋಗ್ಬೇಕಾದ್ರೆ ಟೀಚರಿ ಬೀಗದ ಕೈನ ನನ್ನ ಕೈ ಕೊಟ್ಟೋಗವ್ರೆ. ನಿಜವಾಗ್ಲೂ ಮಲ್ಲಿ? ಊರಿ ನಾನು ನಿಜಾನೇ ಹೇಳ್ತೀವಿ. ಅಕ್ಕರು ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಡು ಅಂತ ಹೇಳಾಗವ್ರೆ. ಇರಿ ನಾನು ಹೋಗಿ ತಕೊಂಬತ್ತೀನಿ. ಒಳ್ಳೆ ಕೆಲಸ. ಇದೊಂದೇ ಭೂಮಿಕಾ ನೆಟ್ಟಿಗೆ ಮಾಡಿರೋದು. ಬಾ ಮಲ್ಲಿ ಬಾ. ನೀನು ಥರ ಕೇಳಿದಾಗ ದುಡ್ಡು ಕೊಡೋ ಹೆಂಡ್ತಿ ಇದ್ರೆ ಒಬ್ಳೇನು 3-4 ಜನ ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡ್ಬೋದು. ಬಾ ರೀ. ಬಾ ಮಲ್ಲಿ ಬಾ. ಎಷ್ಟು ಬೇಕು ಅಂತ ಹೇಳಿ ನಾನು ಬರ್ಕೊಡ್ತೀನಿ. ಏನೇನು ಮಲ್ಲಿ ಕೊಡು, ನಾನು ಬರ್ಕೋತೀನಿ. ಕೊಡು. ಓ ಅಕ್ಕರಿಗೆ ನಾನು ಲೆಕ್ಕ ಕೊಡೋದು ಬೇಡವಾ? ನೀವು ನನಗೆ ಸರಿ ಲೆಕ್ಕ ಕೊಟ್ರೆ ನಾನು ಅವ್ರಿಗೆ ಲೆಕ್ಕ ಕೊಡೋಕೆ ಸರಿ ಹೋಯ್ತದೆ. ಲೆಕ್ಕ ಎಲ್ಲ ಪಕ್ಕ ಇರಬೇಕು. ನೀವು ಹೇಳಿ ಎಷ್ಟು ಬೇಕು ಅಂತ ನಾನು ಬರ್ಕೊಡ್ತೀನಿ. ರೀ ಹೇಳಿ. ಯೋಚನೆ ಮಾಡ್ತಾ ಇದ್ದೆ. ಅದು ಮಲ್ಲಿ ಒಂದು 10 ಬರಿ, ಐ ಮೀನ್ 10 ಹಾಕು. 10,000ನಾ? 10,000? ಯಾವ ಲೆಕ್ಕ ಮಲ್ಲಿ? ಹೇಳಿದ್ದು 10 lakhs, 10 ಲಕ್ಷ. 10 ಲಕ್ಷ ಬರೀ. 10 ಲಕ್ಷನಾ? ಯಾಕ್ರಿ? ಅದು ಮಲ್ಲಿ ಹೊಸ ಕ್ಲೈಂಟ್ಸ್ ಪರಿಚಯ ಆಗಿದ್ದಾರಲ್ಲ, ಅವ್ರಿಗೆ ಆ್ಯಕ್ಚುಲಿ ಕೊಡಬೇಕು. ಕಂಪ್ನಿ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಸೋಣ ಅಂದರೆ ಆನಂದ್ ಬ್ರೋ ಇಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಗಾಗಿ ನಿನ್ನ ಹತ್ರ ಇಸ್ಕೊತಾ ಇದ್ದೀನಿ. ನೀನು ಕೊಟ್ಟಿರೋ ಕಂಪ್ನಿ ಅಕೌಂಟಿಂದ ಆಮೇಲೆ ವಾಪಸ್ ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ವಾ ಹಂಗ? ಸರಿ ಸರಿ ಬರೀತೀನಿ ಬಿಡಿ. ಬರೀ. ಲಕ್ಷ. ತಕೊಳ್ಳಿ. ರೀ ನೀವು ಯಾಕೋ ತುಂಬ ಟೆನ್ಷನ್ ಆಗಿದ್ದೀರಾ ಅನಿಸ್ತೈತೆ. ನಾನು ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಬರ್ತೀನಿ. ಥ್ಯಾಂಕ್ ಯು. ಓ ಲೆಕ್ಕ ಕೇಳ್ತಾಳೆ ನನ್ನನ್ನು. ಎಲ್ಲ ಅವಳ್ದ ಇದು. ಆ ಭೂಮಿಕನ್ ಕಿತಾಪತಿನೇ. ಮತ್ತೆ ನಿನಗಿದೆ. ಹೇಳಿ ಭೂಮಿಕಾ. ಏನು ಮಾಡ್ತಾ ಇದ್ದೀರಾ? ಹೀಗೆ ಆಫೀಸ್ನಲ್ಲಿ ಕೆಲಸ. ಆ್ಯಕ್ಚುಲಿ ನಿಮ್ಮ ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಜೋಗ್ಲು? ನಿಜವಾಗ್ಲೂ ಎಲ್ಲಪ್ಪ ಇವರು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೆ. ಅಷ್ಟಲ್ಲಿ ನೀವೇ ಫೋನ್ ಮಾಡಿದೆ. ನೋಡಿದ್ರಾ ನಮ್ಮ ಟೆಲಿಪತಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ? ನೀವು ಹಾಗೆ ಅನ್ಕೋತಿದ್ದ ಹಾಗೆ ನಾನು ಕಾಲ್ ಮಾಡಿಬಿಟ್ಟೆ. ಹೌದಾ? ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀರಾ? ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳು. ಹಂಗೆ ಹೇಳಿಲ್ಲ ಅಂದರೆ ನಾನು ದೂರ ಇದ್ರು ಆರಾಮಾಗಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳು ನೀನು. ಹಲೋ ಅದಕ್ಕೆ ನಮಸ್ಕಾರ. ನಾನು ಹಲೋ ಹಲೋ, ಏನಾಗ್ತಿದೆ? ಏನು ಗಲಾಟೆಯಲ್ಲಿ? ಅದಕ್ಕೆ ನಿಮ್ಮನ್ನ ಇವನು ಅಷ್ಟೇ ಹೆವಿ ಮಿಸ್ ಮಾಡ್ಕೋತಾ ಇದ್ದಾನೆ. ಹೆಂಗೆ ಅಂದರೆ ಈ ಮೀನನ್ನ ನೀರಿಂದ ಆಚೆ ಎತ್ತಾಕಿದ್ರೆ ಒದ್ದಾಡಲ್ವಾ, ಹಂಗೆ ವಿಲ್ 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 ಅಂತ ಒದ್ದಾಡ್ತಾ ಇದ್ದಾನೆ. ಪಾಪ ಅವನಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮಗೆ ಗೊತ್ತಲ್ಲ ಇವನ ಬಗ್ಗೆ. ಆದರೂ ಈ ನಡುವೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನಲ್ವ ಅದಕ್ಕೆ? ಹೌದೌದು, ಈಗೀಗ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬರೀ ಭೂಮಿಕಾ, ಈ ನನ್ನ ಮಗನ ಮಾತು ಕೇಳ್ಬೇಡ್ರಿ. ಬರೀ ಡವ್ವು, ಓವರ್ ಆ್ಯಕ್ಟಿಂಗು. ಇಷ್ಟುದ್ದ ಇರೋದನ್ನ ಅಷ್ಟುದ್ದ ಮಾಡಿ ಹೇಳ್ತಾನೆ. ಬರೀ ಎಕ್ಸಾಜರೇಷನು. ಯಾರು ನಂಬಿದ್ರು ಈ ನನ್ನ ಮಗನ ಮಾತ್ರ ನಂಬೇಡಿ. ಗೌತಮರೇ, ನಿಜವಾಗ್ಲೂ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಅಫ್ಕೋರ್ಸ್ ಮಿಸ್ ಮಾಡ್ಕೋತಾ ಇದ್ದೆ ನಾನು, ಆಗಲೇ ಹೇಳ್ದಲ್ಲ. ಬಟ್ ಈ ನನ್ನ ಮಗ ಹೇಳೋ ಥರ ನೀರಿಂದ ಆಚೆ ಹಾಕಿರೋ ಮೀನ್ ಥರ ವಿಲ ವಿಲ ಒದ್ದಾಡೋದು ಹಾಗೆಲ್ಲ ಏನೂ ಇಲ್ಲ. ಕಂಪ್ಯಾರಿಸನ್ಗೆ ಒಂದು ಮಿತಿ ಬೇಡವಾ?
ಎನಿವೇಸ್ ನೀವು ನನ್ನನ್ನು ಮಿಸ್ ಮಾಡ್ಕೋತಿದ್ದೀರಲ್ಲ ಅಷ್ಟೇ ಸಾಕು. ಒಂಥರ ಚೆನ್ನಾಗಿದೆ, ಗಾಳಿಯಲ್ಲಿ ತೇಲಾಡ್ತಿದ್ದಂಗಿದೆ. ಏನು ಗೊತ್ತಾಗತ್ತ ಮೊರೆ, ನಾನು ಚಿಕ್ಕವಳಿರ್ಬೇಕಾದ್ರೆ ಈ ಬೇಸಿಗೆ ರಜಾ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೆ. ಅದು ಬಿಟ್ಟರೆ ಈಗ ಕಾತರದಿಂದ ಕಾಯ್ತಿದ್ದೀನಿ. ಈ ಆಷಾಢ ಮಾಸ ಯಾವತ್ತು ಮುಗಿಯುತ್ತಪ್ಪ, ನಾನು ನನ್ನ ಗಂಡನ ಜೊತೆ ಯಾವಾಗ ಇರ್ತೀನಪ್ಪ ಅಂತ. ನೀವು ನನ್ನನ್ನು ಆ ಮಟ್ಟಕ್ಕೆ ಆವರಿಸ್ಕೊಂಡ್ಬಿಟ್ಟಿದ್ದೀರ. ಕಣ್ಬಿಟ್ರು ನೀವೇ, ಕಣ್ಮುಚ್ಚಿದ್ರು ನೀವೇ, ಎಲ್ಲೆಲ್ಲೂ ನೀವೇ, ಎಲ್ಲ ಕಡೆ ಬರೀ ನೀವೇ. ನೀವು ಗೌತಮವರೇ ದೂರ ಇದ್ದು ಇನ್ನೂ ಹತ್ರ ಆಗೋಗ್ಬಿಟ್ಟಿದ್ದೀರಾ ನೀವು. ಇದೊಂಥರ ಹೊಸ ಅನುಭವ. ನಿಜ, ನನಗೂ ಆಲ್ಮೋಸ್ಟ್ ಹಾಗೆ ಅನ್ನಿಸ್ತಾ ಇದೆ. ಹೊಸ ಅನುಭವ. ನನಗೆ ಈಗಲೂ ನಂಬೋದಕ್ಕಾಗ್ತಿಲ್ಲ. ಒಬ್ರಿಗೊಬ್ರು ಹೇಟಿವ್ ಅಂತಿದ್ದವರು ಈಗ ಮಿಸ್ ಯು ಅಂತ ಹೇಳ್ತಿದ್ದೀವಿ. ಆಟೋ ನಾನು ಹೇಳಿದ್ನಲ್ಲ, ಪ್ರೀತಿ ತಂದ ಬದಲಾವಣೆ ಇದು, ಪ್ರೇಮದ ಕಾಣಿಕೆ. ಐ ಲವ್ ಯು ಗೌತಮ್ ಅವರೇ. ಲವ್ ಯು ಟು ಭೂಮಿಕಾ. ತನುವು ಮನವು ಆಮೇಲೆ ಮಾಡ್ತೀನಿ. ಸರಿ, ಓಕೆ. ಎಂದು ನಿಂದಾಗಿದೆ ಆಸೆಯು ಒಲವ ತುಂಬ ತುಂಬಿ. ಪ್ರೀತಿ ಮಾಡೋರನ್ನ ಬಿಟ್ಟಿರೋದು ತುಂಬಾನೇ ಕಷ್ಟ. ನೀವ್ಯಾವಾಗ ಬಂದ್ರಿ? ಭ್ರಮೇನಾ? ಏನಾಯ್ತು ನನಗೆ? ಮತ್ತೆ ಭ್ರಮೇನಾ? ಯಾಕೆ ನನ್ನನ್ನು ಹೀಗೆ ಕಾಡ್ತಿದ್ದೀರಾ ನೀವು? ನನ್ನ ನೋಡಿದ್ರೆ ನೀವು ಅಯ್ಯೋ ಅನ್ಸಲ್ವಾ? ಅಲ್ಲ ಗೌತಮರೇ, ಒಂದಿನಕ್ಕೆ ನಾನು ಹೀಗೆ ಆಡ್ತಿದ್ದೀನಿ, ಇನ್ನು ಒಂದು ತಿಂಗಳು ನಾನು ನಿಮ್ಮನ್ನು ಬಿಟ್ಟು ದೂರ ಇರಬೇಕಾ? ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಈಗ ಇರೋಕ್ಕಾಗಲ್ಲ. ಕೆಲಸ ಮಾಡಿ, ನಾನು ನಿಮ್ಮನ್ನ ಕರ್ಕೊಂಡು ಇಲ್ಲಿಂದ ಓಡೋಗ್ಬಿಡ್ತೀನಿ. ಬನ್ನಿ 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 ಬನ್ನಿ. ಹಾಯ್. ಗೌತಮ್ ಅವರೇ, ದಿಸ್ ಇಸ್ ಟು ಮಚ್. ನೋಡಿ, ನೀವು ಒಂದು ಜಾಗದಲ್ಲಿ ನಿಂತ್ಕೊಂಡು ನನ್ನ ಮಾತು ಕೇಳಿಸ್ಕೊಳ್ಳಿ. ನಾನು ಹೇಳಿದೆ ತಾನೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಮತ್ತೆ ನೀವು ಆಚೆ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಹಾಂ, ನೀವಿದ್ದೀರಾ ಅಂತ ಖುಷಿ ಪಡಬೇಕು, ಇಲ್ಲ ಅಂತ ಬೇಜಾರಾಗಬೇಕು. ಓ, ನನಗಂತೂ ಹುಚ್ಚಿಡ್ತಿದೆ. ಇನಫ್ ಇಸ್ ಇನಫ್. ನೋಡಿ, ನೀವು ಹೊಡಿ ಇಲ್ಲಿಂದ. ಏನ್ರಿ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನೀವು ಮಾತಾಡ್ತೀರಾ? ಮಾತಾಡಿ. ನೀವು ಮಾತಾಡೋದನ್ನು ಕೇಳಿಸ್ಕೊಳ್ಳೋದೇ ಸಂತೋಷ. ಮಾತಾಡಿ. ಹಲೋ ಭೂಮಿಕಾ. ಏನು? ನಿಜವಾಗ್ಲೂ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಐ ಮೀನ್, ಐ ಆಮ್ ಸಾರಿ. ಅಯ್ಯೋ, ಐ ಆಮ್ ರಿಯಲಿ ವೆರಿ ಸಾರಿ. ಪ್ಲೀಸ್ ಬನ್ನಿ ಬನ್ನಿ. ಅಯ್ಯೋ, ಎಂಥ ಕೆಲಸ ಆಗೋಯ್ತಪ್ಪ ದೇವ್ರೆ. ಬನ್ನಿ ಬನ್ನಿ ಬನ್ನಿ. ಯಾಕ್ರಿ ಹಿಂಗೆ ವೇರ್ಡ್ ಆಗಿ ಆಡ್ತಾ ಇದ್ದೀರಾ? ಅದು ಪ್ರೀತಿ ಹುಚ್ಚು. ಈ ಪ್ರೀತಿ ಅಮ್ಲು ಅಂತೆಲ್ಲ ಹೇಳ್ತಾರಲ್ಲ, ಅದು ಸ್ವಲ್ಪ ಜಾಸ್ತಿಯಾಗಿ ನನ್ನ ತಲೆಗೆ ಹೋಗ್ಬಿಡ್ತು. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ನೀವೇ ಕಾಣ್ತಿದ್ರ, ಅದಕ್ಕೆ ನಾನು ಸ್ವಲ್ಪ ದಿಸ್ ಇಸ್ ಸೋ ಎಂಬ್ಯಾರಸಿಂಗ್. ಎಲ್ಲ ಕಡೆ ನಾನೇ ಕಾಣಿಸ್ತಾ ಇದ್ದೀನ? ಹಾ, ಹೀಗೆ ಡ್ರೆಸ್ ಮಾಡ್ಕೊಂಡಿದ್ರಿ ನೀವು. ಫಸ್ಟ್ ಇಲ್ಲಿ ಕೂತಿದ್ರಿ, ಆಮೇಲೆ ರೂಮಲ್ಲಿ ನನ್ನ ಅದು ಹೋಗ್ಲಿ ಬಿಡಿ. ಇಲ್ಲಿದ್ರಿ, ಆಮೇಲೆ ಅದು ಎಲ್ಲ ಒಂದೇ ಥರ ಇತ್ತು. ರಿಯಲ್ಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಆ ಥರ ಎಲ್ಲ ಹೇಳ್ಬಿಟ್ಟು ಐ ಆಮ್ ರಿಯಲಿ ವೆರಿ ಸಾರಿ 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 ವೆರಿ ಸಾರಿ. ಹಳೆ ಅಂದ್ರೆ ನಮಸ್ಕಾರ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಯಾಕೆ ಇವಳು ಸಾರಿ ಕೇಳ್ತಿದ್ದಾಳೆ? ಏನ್ ತಪ್ಪು ಮಾಡಿದ್ಲು? ನಾನೇನು ಮಾಡಿಲ್ಲ. ಅಲ್ಲಮ್ಮ, ಮನೆಗೆ ಬಂದಿರೋ ನಾನು ನಿಲ್ಲಿಸ್ಕೊಂಡು ಮಾತಾಡ್ಸ್ತಿದ್ಯಲ್ಲ, ಕೂತ್ಕೊಳ್ಳೋಕೆ ಹೇಳು. ನಾನು ಕೂತ್ಕೊಳ್ಳಿ. ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಇಷ್ಟೊತ್ತಿಲ್ಲೇ ಇದ್ರು. ಈಗ ಒಂದು 5 ನಿಮಿಷ ಹೋಗಿ ಬರ್ತೀನಿ ಅಂತ ಹೊರಟ್ರು. ನೀವು ಬರೋದು ಗೊತ್ತಿರ್ಲಿಲ್ವಲ್ಲ, ಏನ ಹೇಳೋದಿತ್ತಾಳೆ ಅಂದ್ರೆ? ಏನಿಲ್ಲ ಬಿಡಿ, ನಾನು ಫೋನಲ್ಲೇ ಮಾತಾಡ್ತೀನಿ. ಸರಿ ಹೇಳಿ ಅಂದ್ರೆ ಕೂತಿರಿ, ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಹಾಂ, ಬಾರೆ. ಮಾವನಿಗೆ ಫೋನ್ ಮಾಡಿ ಬೇರೆ ಎಲ್ಲಾದರೂ ಅವ್ರನ್ನ ಮೀಟ್ ಮಾಡಬೇಕು.
ಅಮ್ಮ ಏನಾಯ್ತು? ಯಾಕೆ ಕೂತಿದೀಯಾ? ಸಿಸ್ಟರ್, ಕರೆಕ್ಟ್ ಟೈಮಲ್ಲಿ ಚೆಕ್ ಕೊಟ್ಟು ಬಂದೆ, ಇಲ್ಲಾಂದ್ರೆ ಮರ್ಯಾದೆ ಹೋಗ್ತಿತ್ತು ನಿಂದು. ವಾಟ್ ಇಸ್ ದಿಸ್ ಮಾಮ್? ದಿಸ್ ಇಸ್ ನಾಟ್ ಇಟ್ ಆಲ್ ಗುಡ್. ದಿಸ್ ಇಸ್ ನಾಟ್ ಇಟ್ ಆಲ್ ಫೇರ್. ಐ ಹೇಟ್ ದಿಸ್ ಮಾಮ್. ನನಗೆ ಚೂರು ಇಷ್ಟ ಆಗ್ತಿಲ್ಲ. ಐ ಹೇಟ್ ದಿಸ್ ಬ್ಲಡಿ ಸಿಸ್ಟಮ್. ಅಳಿಮಯ್ಯ, ಉರ್ಕೊಳ್ತೀಯಪ್ಪ. ಯಾಕೆ ಉರ್ಕೋತಿ ಅಂತ ಹೇಳಿ ಉರ್ಕೊಳ್ಳೋ, ನಮಗೊಂದು ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಉರ್ಕೋತ ಇದ್ದಾನೆ ಅಂತ. ಏನ್ ಹೇಳೋದು ಮಾಮ್ಸ್? ನೀನೆ ಕಡಾರ ಮನೇಲಿ ಏನ್ ನಡೀತಿದೆ ಅಂತ ನೋಡ್ತಿದ್ಯಾ ತಾನೆ? ಹೇಗಿದ್ವಿ ನಾವು? ಹೇಗಿದ್ವಿ ಮಾಮ್ಸ್ ಈ ಮನೇಲಿ ನಾವು? ರಾಜರು. ಆದ್ರೆ ಈಗ ಬೆಗ್ಗರ್ಸ್ ಆಗಿದ್ದೀವಿ. ಬೆಗ್ಗರ್ಸ್. ಅದು ನಿಜ ಅನ್ನು. ಅಲ್ಲ, ನನಗೆ ಚೂರು, ಒಂದೇ ಒಂದು ಚೂರು ದುಡ್ಡು ಬೇಕು ಅಂತಂದ್ರು ಆ ಮಲ್ಲಿ ಲೆಕ್ಕ ಕೇಳ್ತಾಳೆ. ಅವಳು ಕೇಳ ಹಾಗೆ ಭೂಮಿಕಾ ಟ್ರೈನ್ ಮಾಡಿಟ್ಟು ಹೋಗಿದ್ದಾಳೆ. ಏನ್ ನಡೀತಾ ಇದೆ ಮನೇಲಿ? ಮಾಮ್ ನೋಡ, ನೀನ್ ಈ ತರ ಸೈಲೆಂಟ್ ಆಗಿ ಕೂತಿದ್ರೆ ಏನು ಆಗಲ್ಲ ಮಾಮ್. ಮಾಮ್ ಪ್ಲೀಸ್ ಮಾಮ್, ಡೂ ಸಮಥಿಂಗ್. ಏನಾದ್ರೂ ಮಾಡಿ ಮನೆ ಕಂಟ್ರೋಲ್ನ ನಿನಗೆ ವಾಪಸ್ ತಗೋ, ಇಲ್ಲಾಂದ್ರೆ ಲೈಫ್ ಲಾಂಗ್ ಅವೀಗೆ ಬೆಗ್ಗರ್ಸ್ ಆಗಿ ಇರ್ಬೇಕಾಗುತ್ತೆ. ಒಂದು ಚಿಲ್ಡ್ರೆ ಕಾಸು ಬೇಕು ಅಂತಂದ್ರೆ ಲೈಫ್ ಹೇಗಾಗಿದೆ ಗೊತ್ತಾ? ಕೇಳೋ ಬೇಡವೋ ಅಂತ ಯೋಚನೆ ಮಾಡೋ ಸ್ಥಿತಿಗೆ ಹೋಗಿದ್ದೀವಿ. ನಮ್ಮ ದುಡ್ಡನ್ನ ನಾವು ತೊಗೊಳೋದಕ್ಕೆ ನೆನ್ನೆ ಮೊನ್ನೆ ಬಂದವ್ರ ಪರ್ಮಿಷನ್ ಬೇಕಾ? ಸಫೋಕೇಟ್ ಆಗ್ತಿದೆ ನನಗೆ. ಅಳಿಮಯ್ಯ, ನಿನಗೆ ಮಾತ್ರ ಅಲ್ಲ ಕಣ, ನಮ್ಮೆಲ್ರಿಗೂ ಉಸಿರು ಕಟ್ಟದಂಗೆ ಆಗ್ತಾ ಇದೆ. ಅದರಲ್ಲೂ ನೀನು ನಮ್ಮಂಗೆ ಜಾಸ್ತಿನೇ ಫೀಲ್ ಆಗ್ತಾ ಇದೆ. ನೀನು ಅತ್ತಿಗೆ ಅನ್ಸ್ಕೊಂಡವಳು ಮಲ್ಲಿ ಕೈಲಿ ನೀನು ನಮಗೆ ಚೆಕ್ ಕೊಡಿಸಿದಾಳೆ. ನೀನು ನಮ್ಮನ್ನ ಚೆಕ್ ಮೇಟ್ ಮಾಡಿಬಿಡ್ತಾಳೆ ಕಣೋ. ನಾನು ನೀನು ಉಳಿದವರೆಲ್ಲ ಯಾವ ಲೆಕ್ಕ ಕಣೋ. ಅಳಿಮಯ್ಯ. ಮಾತಾಡು ಮಾಮ್. ಇದನ್ನೆಲ್ಲ ನೋಡ್ತಿದ್ರೆ ನಿನ್ಗೆ ಹರ್ಟ್ ಆಗ್ತಿಲ್ವಾ? ಇನ್ಸಲ್ಟ್ ಆಗ್ತಿಲ್ವಾ ಮಾಮ್ ನಿನ್ಗೆ? ಆಗ್ತಿದೆ, ಆದರೆ ಏನು ಮಾಡೋದು? ನಾನೀಗ ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ನೋಡೋಣ, ಆ ಭೂಮಿಕಾ ಇನ್ನು ಎಷ್ಟು ದಿನ ಆಟ ಆಡ್ತಾಳೆ ಅಂತ. ನಾನು ಲೈಫಲ್ಲಿ ಎಂತೆಂಥವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಅವ್ರ ಮುಂದೆ ಇವಳು ಯಾವ ಲೆಕ್ಕ? ಇಂಥದ್ದೆಲ್ಲ ನಾನು ಲೈಫಲ್ಲಿ ಫೇಸ್ ಮಾಡೇ ಇಲ್ಲಿ ತನಕ ಬಂದಿರೋದು. ಅವಳು ಏನು ಬೇಕೋ ಮಾಡಲಿ, ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಅಳಿಯಂದ್ರೆ ಏನಾದರೂ ಪಾರ್ಥ ಅಪೇಕ್ಷಾ ಬಗ್ಗೆ ಮಾತಾಡೋಕೆ ಕರೆಸಿದಾರಾ? ಅಯ್ಯೋ ದೇವ್ರೆ, ವಿಷಯ ಅದೇ ಆಗಿದ್ರೆ ಏನು ಹೇಳಿ, ಏನು ಅಂತ ಮಾತಾಡಲಿ? ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತೀನಲ್ಲ. ಅಳಿಯಂದ್ರೆ ಏನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ, ಏನು ವಿಷಯ? ಹಾಮವ, ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡ್ಬೋದಾಗಿತ್ತು, ಬಟ್ ಮನೆಯವ್ರ ಮುಂದೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಕರೆಸ್ಕೊಂಡೆ. ಏನಾಯ್ತು ಅಳಿಯಂದ್ರೆ? ಏನಾದರೂ ಪ್ರಾಬ್ಲಮ್ಮಾ? ಹಾಮವ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ವಿಷಯ ಅಳಿಯಂದ್ರೆ? ಆ್ಯಕ್ಚುಲಿ ಭೂಮಿಕಾ ಅವರು ಆಷಾಢಕ್ಕೆ ಮನೆಗೆ ಹೋಗ್ತಾರೆ, ನೀವು ಕರ್ಕೊಂಡು ಹೋಗ್ತೀರಿ ಅಂದಾಗ ಅದರಲ್ಲಿ ಏನಿದೆ ಹೋಗಿ ಬರಲಿ ಅಂತ ಅಂದ್ಕೊಂಡೆ. ಬಟ್ ಈಗ ನೋಡಿದ್ರೆ ವಿಷಯ ಅಷ್ಟೊಂದು ಸಿಂಪಲ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಭೂಮಿಕಾ ಅವ್ರು ಇಲ್ಲದೆ ಮನೇಲಿ ಕಾಲ ಕಳೆಯೋದು ತುಂಬ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ನನಗೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಓ, ಇದಾ ವಿಷಯ? ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಏನಪ್ಪ ಹೀಗೆ ಕೇಳ್ತಾ ಇದ್ದಾರೆ, ವಿಚಿತ್ರ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಂದೊಂದು ರಿಕ್ವೆಸ್ಟ್ ಮಾವ, ನಿಮ್ಮ ಈ ಆಷಾಢ ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ಬಿಟ್ಟು ಹೇಗಾದರೂ ಮಾಡಿ ಭೂಮಿಕಾ ಅವ್ರನ್ನ ಮನೆಗೆ ಕಳಿಸ್ಕೊಡಿ. ಎಲ್ಲ ರೂಲ್ಸ್ಗೂ ಒಂದು ಎಕ್ಸಂಪ್ಷನ್ ಇರೋ ಥರ ಎಲ್ಲ ಶಾಸ್ತ್ರಕ್ಕೂ ಒಂದು ಅನುಕೂಲ ಶಾಸ್ತ್ರ ಅಂತ ಇರುತ್ತಲ್ವಾ? ಪ್ಲೀಸ್ ನನಗೋಸ್ಕರ ಏನಾದರೂ ಮಾಡಿ. ಅವ್ರಿಲ್ಲದೆ ನನ್ನ ಮನಸ್ಸು ಮನೆ ಎಲ್ಲ ಬಿಕೋ ಅಂತ ಇದೆ. ನನಗೆ ಕೈಕಾಲೇ ಆಡಲ್ಲ. ಪ್ಲೀಸ್ ಏನಾದರೂ ಮಾಡಿ ಕಳಿಸ್ಕೊಡಿ ಅವ್ರನ್ನ. ಅಳಿಯಂದ್ರೆ, ನಾನು ಮದುವೆ ಆದ ಹೊಸದ್ರಲ್ಲಿ ನಿಮ್ಮತ್ತೆ ಊರಿಗೆ ಹೋದರೆ ಸಾಕು ಅಂತ ಕಾಯ್ತಾ ಇದ್ದೆ. ನೀವು ನೋಡಿ ನನ್ನ ಮಗಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ. ನಿಜವಾಗ್ಲು
ಇದು ಕೇಳಿ ಭಾಳ ಖುಷಿ ಆಯಿತು. ಬಟ್ ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಕೇಳ್ಕೊಂಡೆ ಅಂತ ಭೂಮಿಕಾ ಅವ್ರಿಗೆ ಹೇಳ್ಬೇಡಿ. ಅವ್ರಿಗೆ ಗೊತ್ತಾಗಿದೆ ಅಂತ ನನಗೆ ಗೊತ್ತಾದರೆ ನನಗೆ ಒಂಥರ ಅನಿಸುತ್ತೆ. ಪ್ಲೀಸ್. ಆಯಿತು, ನೀವು ಇಷ್ಟೊಂದು ಕೇಳ್ತಿದ್ದೀರಾ ಅಂದಮೇಲೆ ಮಾಡೋಣ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಬಾಬಾ. ಅತ್ತೇನು ನೀವೇ ಕನ್ವಿನ್ಸ್ ಮಾಡಬೇಕು. ಆಯಿತು, ಮಾಡೋಣ. ಒಟ್ಟಿನಲ್ಲಿ ನೀವು ನನ್ನ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ಭಾಳ ಖುಷಿ ಆಗ್ತಾ ಇದೆ. ನೀವಿಬ್ಬರು ಗಂಡ ಹೆಂಡತಿ ಯಾವಾಗಲೂ ಹೀಗೆ ಇರಿ. ಅಕ್ಕರೆ ಏನ್ ಇಷ್ಟಿರನ್ ಬಂದ್ಬಿಟ್ರಲ್ಲ? ಆಷಾಢೇನು 1 ತಿಂಗಳೈತೆ, ಆಷಾಢೇನು ಮುಗ್ದಿಲ್ಲ. ಅದು ಮಲ್ಲಿ ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಮನಸ್ಸಾಗಲಿಲ್ಲ ನೋಡು, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಏನಣ್ಣ ಇದು? ಇವಳು 1 ತಿಂಗಳು ಈ ಕಡೆ ತಲೆನೇ ಹಾಕಲ್ಲ ಅಂತ ನಾವು ಅಂದ್ಕೊಂಡ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾಳೆ. ಹ್ಞೂ, ಇಲ್ಲಿಗೆ ಒಕ್ಕರ್ಸ್ಕೊಂಡ್ಬಿಟ್ಟಿದೆ ಶನಿ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡೇ ನಮ್ಮನ್ನು ಕಂಟ್ರೋಲ್ ಮಾಡ್ತಿತ್ತು. ಈಗ ಇಲ್ಲಿಗೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಜೀವ ಹೆಣ್ತಾಳೆ ಸಿಸ್ಟರ್ ಅವಳು. ಇವಳು ಇಲ್ಲಿಗೆ ಎಂಟ್ರಿ ಕೊಟ್ಟದ್ದು ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ತಗೊಂಡು ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟ ಥರ ಕಾಣ್ತಾ ಇದೆ. 360 ಡಿಗ್ರಿಲೂ ಗುಮ್ತಾಳೆ ನಮ್ಮನ್ನು. ಅಂಡರ್ಸ್ಟ್ಯಾಂಡ್. ಸೂರ್ಯಕುಮಾರ್ ಯಾದವ್ ಕ್ಯಾನ್ಸರ್. ಓ ಹಂಗ ಗೊತ್ತಾಯ್ತು ಬಿಡಿ, ಯಾರನ್ನ ಬಿಟ್ಟಿರೋ ಕಷ್ಟ ಆಗ್ತಿತ್ತು ಅಂತ. ಸುಮ್ಮನೆ ರೇಗಿಸ್ಬೇಡ. ಸರಿ ಸರಿ ತಕೊಳ್ಳಿ ಅಕ್ಕರೆ. ಟೀಚರ್ ಬರೋವರೆಗೂ ಕ್ಲಾಸ್ ರೂಮ್ ನೋಡ್ಕೊಂಡಿದ್ದಾಯ್ತು. ಇನ್ನೇನಿದ್ರು ನಿಮ್ಮ ಜವಾಬ್ದಾರಿ. ಈಗ ಎಷ್ಟು ಮಾತಾಡ್ತೀಯ ಆಮೇಲೆ ನೀನು? ಎಲ್ಲ ನಿಮ್ಮ ಟ್ಯೂಷನ್ ಪ್ರಭಾವ ಅಲ್ವಾ ಆಮೇಲೆ? ಹ್ಞೂ, ಎಲ್ಲ ಇವರೇ ಕಲ್ಸ್ಕೊಟ್ಟಿದ್ದು. ಏಯ್, ನಾನು ಯಾವಾಗ ಹೇಳ್ಕೊಟ್ಟೆ? ಇಬ್ರು ಸೇರ್ಕೊಂಡು ತುಂಬಾನೇ ರೇಗಿಸ್ತಿದ್ದೀರಾ ನನ್ನ. ಸಿಸ್ಟರ್, ತಿಜೇರಿಕಿ ಮತ್ತೆ ನಿನ್ನ ಸೊಸೆ ಹತ್ರ ಸೇರ್ತು. ಇನ್ನು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಡಾಲರ್ ಬೆಲೆ ಎಷ್ಟು ಅಂತ ನಮಗೆ ಗೊತ್ತು, ಆದರೆ ಇನ್ನು ಪೈಸದ ಬೆಲೆ ಎಷ್ಟು ಅಂತ ನಿನ್ನ ಸೊಸೆ ನಮಗೆ ಕಲ್ಸೋಕ್ಕೆ ಶುರು ಮಾಡ್ತಾಳೆ. ಕನ್ನಡ ಟೀಚರ್ ಎಕನಾಮಿಕ್ಸ್ ಪಾಠ ಮಾಡ್ತಾವಳೆ. ಅವಳಿಗೆ ಈ ಮನೆ ಕೆಮಿಸ್ಟ್ರಿ ಮತ್ತು ಜಿಯೋಗ್ರಫಿ ಬಗ್ಗೆ ನಾವು ಕಲಿಸ್ಕೊಡ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಫಿಸಿಕ್ಸು ಕಲಿಸು. ಎವ್ರಿ ಆ್ಯಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಈಕ್ವಲ್ ಅಲ್ಲ ಮಾಮ್, ಡಬಲ್ ರಿಯಾಕ್ಷನ್ ಕೊಟ್ಟರೆ ಇನ್ನು ಯಾವತ್ತೂ ನಮ್ಮ ಕಡೆ ಉಸಿರೆತ್ತಬಾರ್ದು. ಹಾಗೆ ಕೊಡಬೇಕು. ಮತ್ತೆ ಅಕ್ಕರೆ ಮನೇಲೆಲ್ಲ ಸಂದಾಗವ್ರ? ಎಲ್ಲರೂ ಚೆನ್ನಾಗಿದ್ದಾರೆ. ನಿನ್ನ ತುಂಬಾ ಕೇಳಿದ್ರು. ಹೌದಾ? ಯಾಕೆ ಲೇಟು? ನನಗಿಂತ ಮುಂಚೆ ಬರಬೇಕು ಅಂತ ಹೇಳಿದ್ದೆ ಅಲ್ವಾ? ಹಾಂ, ಪ್ರಥಮ ವಿಘ್ನ ಅಂತಾರಲ್ಲ, ಹಾಗಾಯ್ತು. ಪ್ರಥಮ ಈಗಲೇ ಹಿಂಗೆ, ಮುಂದೆ ಇನ್ನು ಹೆಂಗೋ. ನೀನು ಚಾಲೆಂಜಲ್ಲಿ ಗೆದ್ದಂಗೆ. ಅಂಕಲ್, ಅದೇನೋ ಪ್ರಥಮ ಅಂತ ಹೇಳಿದ್ರಲ್ಲ ಅಂಕಲ್, ಹಂಗಂದ್ರೆ ಏನು? ಐ ಮೀನ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ನಿಮಗೆ ಗೊತ್ತಲ್ವಾ ಅಂಕಲ್, ನನ್ನ ಕನ್ನಡ ಸ್ವಲ್ಪ ವೀಕು ಅಂತ. ಸರಿ ಹೋಯ್ತು. ಪ್ರಥಮ ವಿಘ್ನ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ. ಏನಯ್ಯ ನೀನು, ಭಾಷೆನೇ ನೆಟ್ಟಿಗೆ ಬರೋದಿಲ್ಲ. ಇನ್ನು ಹುಡುಗರಿಗೆ ಪಾಠ ಹೆಂಗೆ ಕಲಿಸ್ತೀಯ? ನಿನ್ನ ಹಣೆ ಬರ ಏನು ಅಂತ ಗೊತ್ತಾಯ್ತು ಬಿಡು. ಅಂಕಲ್, ಹಾಗೆಲ್ಲ ಏನೂ ಇಲ್ಲ ಅಂಕಲ್. ನನಗೆ ಈ ಡಿಫಿಕಲ್ಟ್ ವರ್ಡ್ಸ್ ಅರ್ಥ ಆಗದೆ ಇರ್ಬೋದು, ಆದರೆ ನಾನು ಆನೆಸ್ಟಾಗಿ ಎಫರ್ಟ್ ಹಾಕಿ ಹಾಕ್ತೀನಿ ಅಂಕಲ್. ನೀವು ಹೇಳಿದ ಕೆಲಸ ಮಾಡೋದಕ್ಕೆ ನಾನು 100% ಕೊಟ್ಟೇ ಕೊಡ್ತೀನಿ. ನೋಡೋಣ. ನೋಡು, ಇಲ್ಲಿ ಕೆಲವು ಹುಡುಗರು ಫೇಲ್ ಆಗಿದ್ದಾರೆ. ಅವರಿಗೆ ಎಕ್ಸಾಮ್ ಇದೆ. ನೀನು ಅವರು ಸರಿಯಾಗಿ ಗಮನ ಇಟ್ಟು ಓದಿ ಪಾಸ್ ಆಗೋ ಹಾಗೆ ಮಾಡಬೇಕು. ಆವಾಗ ನಾನು ನಿನ್ನ ಒಪ್ಕೊಳ್ತೀನಿ. ಅವರಲ್ಲಿ ಒಬ್ಬ ಫೇಲ್ ಆದರೂ ನೀನು ಫೇಲ್ ಆದಂಗೆ ಅನ್ನೋದು ನನ್ನ ಲೆಕ್ಕ. ನೆನಪಿರಲಿ. ಓಕೆ ಅಂಕಲ್. ಆದರೆ ಅಂಕಲ್, ನಂಗೊಂದು ಸಣ್ಣ ಡೌಟ್ ಇದೆ ಅಂಕಲ್. ಏನು ಅದು ಅಂಕಲ್? ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಎಷ್ಟೋ ಬ್ಯಾಚ್ಗಳ ಲೆಕ್ಕದಲ್ಲಿ ನೋಡಿರೋರು. ಐ ಮೀನ್, ನಿಮ್ಮ ಕೈಲೇ ಇವ್ರನ್ನ ಇಂಪ್ರೂವ್ ಮಾಡೋಕ್ಕೆ ಆಗಲಿಲ್ಲ ಅಂದಮೇಲೆ ನನ್ನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಪ್ರಾಕ್ಟಿಕಲ್ ಅಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಅಂಕಲ್? ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ನೋಡು, ಚಾಲೆಂಜ್ ಅನ್ನೋದು ಚಾಲೆಂಜಿಂಗ್ ಆಗಿದ್ದಾಗಲೇ ಚಾಲೆಂಜ್ ಅನ್ನಿಸ್ಕೊಳ್ಳೋದು.
ಈ ಕೆಲಸ ನೀನು ಕೊಟ್ಟಿರೋದೇ ಅದಕ್ಕೆ, ನೆನ್ಪಿಟ್ಕೋ. ಓಕೆ ಅಂಕಲ್, ಐ ಆಮ್ ರಿಯಲಿ ಸಾರಿ ಅಂಕಲ್. ಸಾರಿ ನೀನೇ ಇಟ್ಕೋ. ನೋಡು, ನಾಳೆಯಿಂದ ನಿನ್ನ ಕೆಲಸ ಶುರುವಾಗತ್ತೆ. ಕೆಲಸದ ಸಮಯದಲ್ಲಿ ಅದಿರಬೇಕಿತ್ತು, ಇದಿರಬೇಕಿತ್ತು, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋವಾಗಿಲ್ಲ. ಇಲ್ಲಿ ಏನು ಫೆಸಿಲಿಟಿ ಇದೆಯೋ ಅಷ್ಟರಲ್ಲೇ ನೀನು ಕೆಲಸ ಮಾಡಬೇಕು. ಓಕೆ ಅಂಕಲ್. ಒಂದು ವೇಳೆ ನೀನು ಇದನ್ನೆಲ್ಲ ಕೇಳಿ ನಿನಗೆ ಭಯ ಶುರುವಾಗಿದ್ದರೆ, ಸೋತೋಗ್ಬಿಡ್ತೀನಿ ಅಂತ ಅನಿಸ್ತಾ ಇದ್ದರೆ ಇದನ್ನು ಇಲ್ಲೇ ಡ್ರಾಪ್ ಮಾಡ್ಬೋದು. ನಂದೇನು ಅಭ್ಯಂತರ ಇಲ್ಲ. ನಾನೇನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡ್ತೀನಿ. ಅಪೇಕ್ಷೆ ನಿನಗೆ ಸಿಗಲ್ಲ ಅಷ್ಟೇ. ಅಂಕಲ್, ನಾನು ಇದ್ರಲ್ಲಿ ಗೆದ್ರೆ ಅಪೇಕ್ಷೆ ನಂಗೆ ಸಿಗ್ತಾಳಲ್ವಾ ಅಂಕಲ್? ಮೊದಲು ನಾನು ಹೇಳಿದ್ದನ್ನು ಮಾಡಿ ಚಾಲೆಂಜಲ್ಲಿ ಗೆಲ್ಲು. ಮುಂದಿಂದನ್ನು ಆಮೇಲೆ ನೋಡೋಣ. ಓಕೆ ಅಂಕಲ್. ನಾನು ಎಲ್ಲಿದ್ದೆ? ಅದೇ ಅಂಕಲ್, ಫೆಸಿಲಿಟಿ ಎಲ್ಲ ಅನ್ನಂಗಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿದ್ರಿ. ಹಾಂ, ಯಾವ ಕೊರತೆನೂ ಹೇಳೋ ಹಾಗಿಲ್ಲ. ಹಾಗೆ ನಾಳೆಯಿಂದ ಈ ಪಾಶ್ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬರೋ ಹಾಗಿಲ್ಲ. ಒಬ್ಬ ಕಾಮನ್ ಮ್ಯಾನ್ ಥರ ಸೀದಾ ಸಾದಾ ಬಟ್ಟೆ ಹಾಕ್ಕೊಂಡು ಬರಬೇಕು. ನಾನು ಆವತ್ತು ಹೇಳ್ದಂಗೆ ಎಲ್ಲೂ ನಿಮ್ಮ ಅಣ್ಣನ ಹೆಸರು, ಅವ್ರ ಪ್ರಭಾವನ ಯೂಸ್ ಮಾಡೋ ಹಾಗಿಲ್ಲ. ನೀನು ಮಕ್ಕಳ ಜೊತೆ ಮಕ್ಕಳ ಥರನೇ ಇರಬೇಕು. ನೀನು ಅವ್ರನ್ನೆಲ್ಲ ಚೇಂಜ್ ಮಾಡಿ ಅವರೆಲ್ಲರೂ ಪಾಸ್ ಆಗೋ ಹಾಗೆ ಮಾಡಿದ್ರೆ ನಾನು ನಿನ್ನ ಒಪ್ಕೋತೀನಿ. ಓಕೆ ಅಂಕಲ್. ಯಾಕೆ ವಾಯ್ಸ್ ಒಂಥರ ಆಗೋಯ್ತು? ವಾಲ್ಯೂಮೇ ಇಲ್ಲ. ಯಾಕೆ ಭಯ ಶುರು ಆಗ್ಬಿಡ್ತಾ? ಆಗಿರಲೇಬೇಕು, ಹಾಗೆ ಆಗತ್ತೆ. ಹಾಗೇನಿಲ್ಲ ಅಂಕಲ್, ನಾನು ಇದನ್ನು ಮಾಡ್ತೀನಿ. ನೋಡ್ತಾ ಇರಿ, ನಾನು ಇದರಲ್ಲಿ 100% ಸಕ್ಸೀಡ್ ಆಗೇ ಆಗ್ತೀನಿ. ನೋಡೋಣ. ಹಾಲ್ ಟಿಕೆಟ್ ಸಿಕ್ಕಿದ ತಕ್ಷಣ, ಎಕ್ಸಾಮ್ ಬರೋದ ತಕ್ಷಣ ಯಾರೂ ಪಾಸ್ ಆಗಿಬಿಡಲ್ಲ. ವ್ಯಾಲ್ಯೂಯೇಷನ್ ಆದಮೇಲೆ ಯಾರ್ಯಾರ ಹಣೆ ಬರಹ ಏನೇನು ಅಂತ ಗೊತ್ತಾಗೋದು. ನೀನು 100% ಎಫರ್ಟ್ ಹಾಕ್ಬೋದು. ಆದರೆ ಸ್ವಲ್ಪ ತಪ್ಪಿದ್ರೂ ನಾನು 0 ಸುತ್ತುತ್ತೀನಿ. 0% 0 ಆಗ್ಬಿಡ್ತೀಯ ನೀನು, ನೆನಪಿರಲಿ. ಹಾಗೆ ಇನ್ನೊಂದು ವಿಷಯ, ಈ ಕೆಲಸ ಎಲ್ಲ ಮುಗಿಯೋ ತನಕ ನಿನ್ನ ಅಪೇಕ್ಷೆ ನಡುವೆ ಮಾತುಕತೆ ಇರಬಾರ್ದು. ಇಲ್ಲಿಗೆ ಬಂದಾಗ್ಬಿಡ್ಬೇಕು. ಈ ಚಾಲೆಂಜಲ್ಲಿ ಈ ಕಂಡೀಷನ್ನು ಸೇರಿಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಮೀರೋ ಹಾಗಿಲ್ಲ.